ನಾಳೆಯ ಬಿಜೆಪಿ ನಾಯಕರ ಪ್ರತಿಭಟನೆ ರದ್ದಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ನಡೀಬೇಕಾಗಿದ್ದಂತ ಪ್ರತಿಭಟನೆ ಏನಿದೆ ಅದು ರದ್ದಾಗಿದೆ. ಕಾರಣ ಮೋದಿ ಆಗಮನ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ಈ ಪ್ರೊಟೆಸ್ಟ್ ಅನ್ನ ಸದ್ಯಕ್ಕೆ ರದ್ದು ಮಾಡಲಾಗಿದೆ. ವಿಧಾನಸೌಧದ ಮುಂದೆ ಗಾಂಧೀಜಿ ಪ್ರತಿಮೆಯ ಬಳಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಸಜ್ಜಾಗಿದ್ರು. ಈಗ ಮೋದಿ ಬರ್ತಾ ಇರುವಂತಹ ಕಾರಣಕ್ಕಾಗಿ ಈ ಪ್ರತಿಭಟನೆಯನ್ನ ರದ್ದು ಮಾಡಲಾಗಿದೆ. ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಮತಗಳ್ಳತನ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಅವರ ವಿರುದ್ಧ ಹೋರಾಟವನ್ನ ಮಾಡಬೇಕು ಅಂತೇಳಿ ಬಿಜೆಪಿಯ ಲೀಡರ್ಸ್ಗಳು ಪ್ಲಾನ್ ಮಾಡ್ಕೊಂಡಿದ್ರು. ಮೊನ್ನೆಗೆ ಪ್ಲಾನ್ ಆಗಿತ್ತು. ಆಮೇಲೆ ಕಾಂಗ್ರೆಸ್ ಪ್ರತಿಭಟನೆ ಪಾದಯಾತ್ರೆ ಪೋಸ್ಟ್ಪೋನ್ ಆಗಿದ್ದಂತ ಕಾರಣಕ್ಕಾಗಿ ಬಿಜೆಪಿ ಪ್ರತಿಭಟನೆಯನ್ನು ಕೂಡ ಮುಂದೂಡಿಕೆ ಮಾಡುವಂತ ಕೆಲಸ ಆಗಿತ್ತು. ನಾಳೆ ನಡಿಬೇಕಾಗಿರುವಂತ ಈ ಪ್ರತಿಭಟನೆ ಏನಿದೆ ಅದು ಈಗ ಸ್ಟಾಪ್ ಆಗಿದೆ. ಅದಕ್ಕೆ ಕಾರಣ ಮೋದಿಯವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ಪ್ರತಿಭಟನೆಗೆ ಸದ್ಯ ಬ್ರೇಕ್ ಬಿದ್ದಿದೆ. ಒಂದಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರದವರು ಗೆದ್ದಾಗ ಮಾತ್ರ ಯಾವುದೇ ರೀತಿಯಾದಂಥ ಡೌಟ್ ಇರಲ್ಲ ಇವರಿಗೆ ಚುನಾವಣೆ ಆಯೋಗದ ಮೇಲೆ. ಬಟ್ ಎಲ್ಲೆಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಲ್ಲೆಲ್ಲ ಇವ್ರಿಗೆ ಡೌಟ್ ಬರುತ್ತೆ ಅಂತೇಳಿ ಅವರ ವಿರುದ್ಧ ಹೋರಾಟ ಮಾಡೋದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ರು. ಸದ್ಯ ಆ ಪ್ರತಿಭಟನೆ ನಾಳೆ ನಡಿಬೇಕಾಗಿದ್ದಂಥ ಪ್ರತಿಭಟನೆ ರದ್ದಾಗಿದೆ.